ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು, ಮಾತನಾಡ್ತಾ ಇದ್ದರು. ನಾನು ಮಾತುಕತೆ ಮುಂದುವರಿಸ್ತೀನಿ. ಸರ್, ಈಗ ಭಾರತ ಹೊಡೆದೇ ಹೊಡೆಯುತ್ತೆ ಅಂತಕ್ಕಂಥದ್ದು ಪಾಕಿಸ್ತಾನಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ಕಳೆದ 12-13 ದಿವಸದಿಂದ ಅವರು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ಇಷ್ಟು ಈಸಿಯಾಗಿ ಇವರು ಸಕ್ಸಸ್ನ ಅಚೀವ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇವರು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಯಾವುದೂ ವರ್ಕೌಟ್ ಆಗದೇ ಈಸಿಯಾಗಿ ಸರೆಂಡರ್ ಆಗ್ಬಿಟ್ರಾ ಅಂತ. ಈಗ ನೋಡಿ, ಅಲ್ಲಿ ಏನಾಗಿತ್ತು ಅಂದರೆ ಅವರು ಡಿನಯಲ್ ಮೋಡಲ್ಲಿದ್ದರು. ನಾವೆಷ್ಟೇ ಹೇಳಿದ್ರು ಈ ಪೆಹಲ್ಗಾಮ್ನ ದಾಳಿ ಏನು ನಡೀತು ಅದನ್ನು ಅವರು ಯಾರು ಅದಕ್ಕೆ ಕಾರಣೀಭೂತರಾಗಿದ್ದರು ಅವರನ್ನ ನೀವು ಶಿಕ್ಷೆಗೆ ಒಳಪಡಿಸಬೇಕು ಅಂದರೆ ಇಲ್ಲ ನಮ್ಮ ಇದರಲ್ಲಿ ಏನು ನಮ್ಮ ಕೈವಾಡನೇ ಇಲ್ಲ ಅಂತೇಳಿ ದೇವರ್ ಇನ್ ಡಿನಯಲ್ ಮೋಡ್. ಆಮೇಲೆ ಈ ಮಧ್ಯೆ ಏನಾಯಿತು ಅಂದರೆ ಒಂಥರ ಕೂ ಅಂತ ಹೇಳ್ತಾರಲ್ಲ, ಒಂದಿಷ್ಟು ಪಾಕಿಸ್ತಾನಿ ಪ್ರಧಾನಿ ಅವರನ್ನು ಕೈಗೊಂಬೆ ಮಾಡಿಕೊಂಡು ಇನ್ನೊಬ್ಬ ಜನರಲ್ ಹೀ ಟುಕ್ ಓವರ್ ಆ್ಯಸ್ ಅವನು ISI ಚೀಫ್ ಆಗಿದ್ದವನು, ಈ ಟುಕ್ ಓವರ್ ಆ್ಯಸ್ NSA ಅಂದರೆ ಈಕ್ವಲೆಂಟ್ ಟು ಅಜಿತ್ ದೋವಲ್. ಒಬ್ಬ ಜನರಲ್ ಆ ಒಂದು ಸ್ಥಾನವನ್ನು ಗಳಿಸ್ಕೊಂಡ ಅಂದರೆ ಬಿಟ್ವೀನ್ 2 ಜನರಲ್ಸ್, ಆಸಿಮ್ ಮುನೀರ್ ಮತ್ತು ಆಸಿಮ್ ಅಲ್ತಾಫ್ ಅಂತ ಕಾಣುತ್ತೆ. ಇವರಿಬ್ಬರು ಸೇರಿಕೊಂಡು ಇಡೀ ಪಾಕಿಸ್ತಾನದ ಒಂದು ಆಡಳಿತವನ್ನು ಕೈಗೆತ್ಕೊಂಡ್ಬಿಟ್ರು. ಈಗ ಶಹಬಾಜ್ ಶರೀಫ್ ಏನಾಗಿದ್ದಾರೆ, ಅವರು ಕೈಗೊಂಬೆ ಆಗಿದ್ದಾರೆ, ಅವ್ರು ಏನು ಹೇಳ್ತಾರೋ ಅವರಿಗೆ. ಸೊ ಇವರು ಎಕ್ಸ್ಪೆಕ್ಟ್ ಮಾಡಿದ್ದು ಬಹುಶಃ ಕೆಲವು ಏರ್ ಸ್ಟ್ರೈಕ್ ಆಗ್ಬೋದು ಅಥವಾ ಡ್ರೋನ್ ಸ್ಟ್ರೈಕ್ ಆಗ್ಬೋದು ಅಂತ. ಈ ಸ್ಕೇಲಿನ ಒಂದು ಅಟ್ಯಾಕ್ 9 ಸೈಮಲ್ಟೇನಿಯಸ್ಲಿ ಓವರ್ 9 ಟಾರ್ಗೆಟ್ಸ್ ಮೇಲೆ ಅಟ್ಯಾಕ್ ಮಾಡಿರೋದು. ಬಟ್ ಅವರು ಪಾಕಿಸ್ತಾನದವರೇ ಹೇಳ್ತಾ ಇರೋದು, ಅವರು ಪ್ರೆಸ್ ಮೀಟ್ ಮಾಡಿಬಿಟ್ಟು ಒಂದಿಷ್ಟು ಗಡಿಬಿಡಿಯಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಅವರೇ ಹೇಳಿದರು 24 ಕಡೆ ದಾಳಿಯಾಗಿದೆ, ಒಂದು ಸುಮಾರು 30 ಜನ ಸತ್ತೋಗಿದ್ದಾರೆ, ಇನ್ನೂ ಒಂದು 50 ಜನಕ್ಕೆ ಗಾಯಾಳುಗಳು. ಆಮೇಲೆ ಇವರು ಶುರುವಾಗುತ್ತಲ್ಲ ಇದು ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋದು, ಸಿವಿಲಿಯನ್ಗಳ ಮೇಲೆ ಅಟ್ಯಾಕ್ ಆಗಿದೆ, ಅವೆಲ್ಲ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಲೈನ್. ನಾವು ಅದರಲ್ಲಿ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ವಾಟ್ ಈಸ್ ನೆಕ್ಸ್ಟ್, ವಾಟ್ ಈಸ್ ಅವ್ರ ಮುಖಭಂಗ ಆಗಿದೆ, ಆ ಮುಖಭಂಗವನ್ನು ಒಂದಿಷ್ಟು ಸರಿಪಡಿಸ್ಕೊಳಕ್ಕೆ ಮತ್ತೊಂದಿಷ್ಟು ಅದೇ ಒಂದು F-16 ಅಥವಾ J-17 ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಯ ಮಿಸೈಲ್ ಹೊಡೆದಾಕಿದೆ ಅಂತ ಹೇಳ್ತಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಅದರ ರೆಕೇಜ್ ಏನಿದೆ ಅದು ಕಾಶ್ಮೀರದಲ್ಲಿ ಬಿದ್ದಿದೆ. ಸೊ ಯಾವಾಗ ಐಡೆಂಟಿಫೈ ಮಾಡ್ಬೋದು ಯಾವ ಏರ್ಕ್ರಾಫ್ಟ್ ಇದು ಮತ್ತು ಇನ್ನೂ ಎಷ್ಟು ಏರ್ಕ್ರಾಫ್ಟ್ಗಳು ದಾಳಿಗೆ ಬಂದಿದ್ವು ಅಂತೇಳಿ. ಯಾಕಂದರೆ ಸಿಂಗಲ್ ಏರ್ಕ್ರಾಫ್ಟ್ ಬರೋದು ಕಡಿಮೆ, ಬಂದಿರ್ತವೆ ಜೊತೆಗೆ 4-5. ಸರ್, ನನ್ನ ಪ್ರಶ್ನೆ ಇವಾಗ ಪಾಕಿಸ್ತಾನದವ್ರು ಹೇಳ್ತಾ ಇರ್ತಕ್ಕಂಥದ್ದು, ಭಾರತೀಯ ಫೈಟರ್ ಜೆಟ್ಗಳು ಯಾವುದು ನಮ್ಮ ಪಾಕಿಸ್ತಾನದ ವಾಯು ಪ್ರದೇಶವನ್ನು ಪ್ರವೇಶಿಸಿಲ್ಲ, ಭಾರತದ ವಾಯು ಪ್ರದೇಶದಿಂದಲೇ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಇಷ್ಟು ಆಕ್ಯುರೇಟ್ ಆಗಿ ಟಾರ್ಗೆಟ್ ಫಿಕ್ಸ್ ಮಾಡಿ ಹೊಡೆದಿದ್ದಾರೆ ಅಂತಂದರೆ ತಮ್ಮ ಅನುಭವದ ಪ್ರಕಾರ ಭಾರತೀಯ ವಾಯು ಪ್ರದೇಶದಿಂದನೇ ಅಟ್ಯಾಕ್ ಮಾಡಿರಬಹುದಾ ಅಥವಾ ಪಾಕಿಸ್ತಾನ ವಾಯು ಪ್ರದೇಶಕ್ಕೆ ನಮ್ಮ ಫೈಟರ್ ಜೆಟ್ಗಳು ಹೋಗಿದೆಯಾ ಅಂತ? ಈಗ ನೋಡಿ, ಅವರು ನಮ್ಮ ಭಾರತೀಯ ವಾಯುಸೇನೆಯ ಪೈಲಟ್ಗಳು ಯೂಸ್ ಮಾಡಿರೋದು ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ ಅಂತ ಹೇಳ್ತಾರಲ್ಲ, ಅಂದರೆ ಕರಾರುವಕ್ಕಾಗಿ ಟಾರ್ಗೆಟ್ ಮೇಲೆ ಹೊಡೆಯೋದು. ಬಟ್ ಅದನ್ನು ಭಾರತದ ಅಮೃತ್ಸರದ ಮೇಲೆ ನಿಂತ್ಕೊಂಡು ಹೊಡಿಬೋದು. ಬಟ್ ಇದು ಪ್ರವೇಶ ಮಾಡಿದ್ದಾರೆ, ಯಾಕಂದರೆ ಅವರ ರೆಡಾರ್ಗಳು, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅವೆಲ್ಲ ದೇವರ್ ಆಲ್ ಕಾಟ್ ನ್ಯಾಪಿಂಗ್ ಅಂತ ಹೇಳ್ತಾರಲ್ಲ, ಅವ್ರು ತೂಕಡಿಸ್ತಾ ಇರ್ಬೇಕಾದ್ರೆ ಇವರು ಹೋಗ್ಬಿಟ್ಟಿದ್ದಾರೆ. ಬಟ್ ಡಿಫರೆಂಟ್ ಟ್ಯಾಕ್ಟಿಕ್. ದೇ ಮಸ್ಟ್ ಹ್ಯಾವ್ ಎವೇಡೆಡ್ ದ ರೆಡಾರ್ ಬೈ ಗೋಯಿಂಗ್ ವೆರಿ ಲೋ ಅಂದರೆ ಒಂದು ಭೂಮಿಯಿಂದ ಒಂದು 20-30 ಅಡಿ ಎತ್ತರದಲ್ಲಿ. ಆಮೇಲೆ ದೇ ಯೂಸ್ ದ ನೈಟ್ ವಿಷನ್ ಗಾಗಲ್ಸ್. ನಡು ರಾತ್ರಿಯಲ್ಲಿ ಆಗಿರೋ ಇದು ಒಂದು ದಾಳಿ. ಸೊ ಅವರು ನೈಟ್ ವಿಷನ್ ಗಾಗಲ್ ಯೂಸ್ ಮಾಡಿಕೊಂಡು ಸುರಕ್ಷಿತವಾಗಿ ಅವರು ಏನು ಟಾರ್ಗೆಟ್ ಮಾಡ್ಕೊಂಡಿದ್ರು ಅಲ್ಲಿ ಹೊಡೆದಿದ್ದಾರೆ. ಆ್ಯಂಡ್ ಇಲ್ಲಿ ಗಮನಿಸಬೇಕೋ ಒಂದು ಮುಖ್ಯ ವಿಷಯ ಅಂದರೆ, ಇವರೆಲ್ಲ ಹೊಡೆದಿರೋದು ಟೆರರ್ ಕ್ಯಾಂಪ್ಗಳನ್ನು, ನಾಟ್ ಪಾಕಿಸ್ತಾನಿ ಸೈನ್ಯದ ತಾಣಗಳ ಮೇಲೆ ದಾಳಿ ಮಾಡಿಲ್ಲ. ಹಾಗಾಗಿ ಇದೊಂದು ಡಿಎಸ್ಕಲೇಷನ್ ಮನೂವರ್ ಅಂತ ಹೇಳ್ಬೋದು. ಇದರಿಂದ ಯಾವಾಗ ಎಸ್ಕಲೇಟ್ ಆಗುತ್ತೆ ಅಂದರೆ ವೆನ್ ವಿ ವಯಲೇಟ್ ದೇರ್ ಮಿಲಿಟರಿ ಬೇಸಸ್ ಅಲ್ಲ, ದೇ ಆರ್ ಆಲ್ ಎಸ್ಟಾಬ್ಲಿಷ್ಡ್ ಟೆರರ್ ಕ್ಯಾಂಪ್ಸ್ ಆ್ಯಂಡ್ ವಿ ಹ್ಯಾವ್ ಆಲ್ ದ ರೈಟ್ ಟು ಟೇಕ್ ರಿವೆಂಜ್. ಈಗ ನೋಡಿ, ಆಪರೇಷನ್ ಸಿಂಧೂರ್ ಅಂತ ಏನು ಹೆಸರು ಕೊಟ್ಟಿದ್ದಾರೆ, ಅದು ಬಹಳ
ಆ್ಯಪ್ಟ್. ಯಾಕಂದರೆ ಪೆಹಲ್ಗಾಮ್ ದಾಳಿಯಲ್ಲಿ ಹೆಂಡತಿ ಮುಂದೆ ಗಂಡನ್ನು ಹೊಡೆದಾಕಿ ಆ ಹೆಣ್ಣುಮಗಳ ಸಿಂಧೂರವನ್ನೇ ಅಳಿಸಾಕಿದ್ರು. ಆ ಸಿಂಧೂರ ಮಂಗಳಸೂತ್ರವನ್ನು ಮತ್ತೆ ವಾಪಸ್ ಕೊಡೋ ಒಂದು ನಿಟ್ಟಿನಲ್ಲಿ ಈ ದಾಳಿಯ ಹೆಸರು ಆಪರೇಷನ್ ಸಿಂಧೂರ್ ಅಂತ ಇದೆ. ಹಾಗಾಗಿ ಇವರು ಹೋಗಿದ್ದಾರೆ, ಇವರು LOCನೇ ಅಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನಾಟ್ ನೆಸೆಸರಿಲಿ ಫ್ರಮ್ ಒನ್ ಬೇಸ್, ಇಟ್ ಈಸ್ ಎ ಮಲ್ಟಿಪ್ರಾಂಗ್ಡ್ ಅಟ್ಯಾಕ್. ಅಂದರೆ 3-4 ವಾಯುಸೇನಾ ನೆಲೆಗಳಿಂದ ಈ ಏರೋಪ್ಲೇನ್ಗಳು ಟೇಕ್ ಆಫ್ ಆಗಿಬಿಟ್ಟು ದೇ ವಿಲ್ ಕಮ್ ಟು ಒನ್ ಪ್ಲೇಸ್, ಪೂರ್ವ ನಿಗದಿತ ಒಂದು ಸ್ಥಳಕ್ಕೆ ಬರ್ತಾರೆ. ಅದನ್ನು ಮಾಸ್ಟರ್ ಇಂಟರ್ಸೆಪ್ಷನ್ ಪಾಯಿಂಟ್ ಅಂತ MIP ಅಂತ ಕರೀತಾರೆ. ಆ MIPಯಿಂದ ಮತ್ತೆ ಅವು ಚದುರಾಗಿ ಇಂಡಿವಿಜುವಲ್ ಪಾಯಿಂಟಿಗೆ ಹೋಗ್ತವೆ. ಇಂಡಿವಿಜುವಲ್ ಪಾಯಿಂಟಿಂದ ದೇ ವಿಲ್ ಸ್ಟಾರ್ಟ್ ಅಟ್ಯಾಕಿಂಗ್ 9 ಏರೋಪ್ಲೇನ್ಸ್ ಸೈಮಲ್ಟೇನಿಯಸ್ಲಿ ವಿತಿನ್ 23 ಮಿನಿಟ್ಸ್. ನೀವು ಹೇಳ್ದಾಗೆ ಅಟ್ಯಾಕ್ ಮಾಡೋದು ಅಂದರೆ ಇಟ್ ಈಸ್ ಅ ವೆರಿ ವೆರಿ ಪ್ರಿಸೈಸ್ಲಿ ಪ್ಲ್ಯಾಂಡ್ ಆ್ಯಂಡ್ ಯೂಸಿಂಗ್ ಪ್ರಿಸೈಸ್ ಅಮ್ಯುನಿಷನ್ಸ್ ವಿಚ್ ಆರ್ ಲೇಸರ್ ಗೈಡೆಡ್ ಬಾಂಬ್ ಆಗಲಿ ಅಥವಾ ಸ್ಪೈಸ್ 2000 ವಿಚ್ ಈಸ್ ಎ ಲಾಯ್ಟ್ರಿಂಗ್ ಮ್ಯುನಿಷನ್. ಅದೇನಾಗುತ್ತೆ ಅಂದರೆ ನೋಡಿ, ಈ ಬಾಂಬ್ಗಳನ್ನು ರಿಲೀಸ್ ಮಾಡಿದಾಗ ಅವು ಸುಯಿ ಅಂತ ಹೋಗಿ ಟಾರ್ಗೆಟ್ ಮೇಲೆ ಬೀಳಲ್ಲ. ಬಾಂಬ್ನಲ್ಲೇ ಒಂದು ಪ್ಯಾರಾಶೂಟ್ ಇರುತ್ತೆ, ಅದು ಪ್ಯಾರಾಶೂಟ್ ಓಪನ್ ಆಗಿ ಆ ಟಾರ್ಗೆಟ್ ಏನು ಸೆಟ್ ಮಾಡಿರ್ತಾರೆ ಇದರಲ್ಲಿ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಆಮೇಲೆ ವಿಡಿಯೋ ಇಮೇಜು ಸೆಟ್ ಮಾಡಿರ್ತಾರೆ, ಅದನ್ನು ಹುಡುಕ್ತಾ ಹೋಗುತ್ತೆ. ಅದನ್ನು ಹುಡುಕಿ ಕರೆಕ್ಟಾಗಿ ಅಲ್ಲೇ ಸೆಂಟ್ರಿಗೆ ಬೀಳುತ್ತೆ. ಅಷ್ಟು ಪ್ರಿಸಿಷನ್ ಆಗಿ ಈ ಬಾಂಬ್ಗಳು ಕೆಲಸ ಮಾಡ್ತವೆ. ಸೊ ಹೀಗಾಗಿ ಇದು ಹೋಗಿದ್ದೀವಿ, ಸುದರ್ಶನ್ ಸರ್ ಗಡಿ ಉಲ್ಲಂಘನೆ ಮಾಡೇ ಹೋಗಿರೋದು. ಆಮೇಲೆ ಅದರ ಟಾರ್ಗೆಟ್ ಮೇಲೆ ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸರ್. ದಯವಿಟ್ಟು ಇನ್ನೊಂದಷ್ಟು ವಿಚಾರ ಮಾತನಾಡಬೇಕು.